ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇರತಕ್ಕಂಥ ಕೋಲಾರ ಜಿಲ್ಲೆಯ ಮಾಲೂರು ನಗರ ಬಹಳಷ್ಟು ಅಭಿವೃದ್ಧಿ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರು ನಗರ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಪುರಸಭೆ ಒಂದು ಮಟ್ಟದಿಂದ ನಗರಸಭೆ ಒಂದು ಮಟ್ಟಕ್ಕೂ ಕೂಡ ಈಗಾಗಲೇ ಸರ್ಕಾರ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರು ನಗರದಲ್ಲಿ ಪ್ರತಿನಿತ್ಯ ದಿನೇ ದಿನೇ ನಾವು ಗಮನಿಸ್ಬೋದು, ಟ್ರಾಫಿಕ್ನ ಒಂದು ಸಮಸ್ಯೆ ಈ ಒಂದು ಮಾಲೂರು ನಗರದ ಜನತೆಯನ್ನು ಇನ್ನಿಲ್ಲದೆ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಮಾಲೂರು ನಗರ ಭಾಗದಿಂದಲೇ ಪಕ್ಕದ ತಮಿಳುನಾಡು ರಾಜ್ಯದ ಪ್ರಮುಖ ಒಂದು ವಾಣಿಜ್ಯ ತಾಲೂಕು ಆಗಿರ್ತಕ್ಕಂಥ ಹೊಸೂರು ಈ ಒಂದು ಭಾಗಕ್ಕೆ ಭಾರಿ ಒಂದು ವಾಹನಗಳ ಒಂದು ಓಡಾಟ ಇರತಕ್ಕಂಥದ್ದು. ಏನು ಪಕ್ಕದ ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಈ ಒಂದು ಭಾಗದಿಂದ ಮಾಲೂರು ನಗರದ ಮೂಲಕವೇ ಈ ಒಂದು ಭಾರಿ ವಾಹನಗಳು ಒಂದು ಹಾದು ಹೋಗಬೇಕಾಗಿದೆ. ಹಾಗಾಗಿನೇ ಈ ಒಂದು ಮಾಲೂರು ನಗರದಲ್ಲಿ ಪ್ರತಿನಿತ್ಯ ಒಂದು ಟ್ರಾಫಿಕ್ ಜಾಮ್ನ ಒಂದು ಸಮಸ್ಯೆ ಇರತಕ್ಕಂಥದ್ದು. ಕಿರಿದಾಗಿರ್ತಕ್ಕಂಥ ಒಂದು ರಸ್ತೆಯಲ್ಲಿ ವಾಹನಗಳ ಸಂಚಾರ ಬಹಳ ಒಂದು ದುರ್ಗಮ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಮಾಲೂರು ನಗರದಲ್ಲಿ ಟ್ರಾಫಿಕ್ನ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಇಂಡಸ್ಟ್ರಿಯಲ್ನ ಒಂದು ಕಾರಿಡಾರ್ ರಸ್ತೆ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರು ನಗರದಲ್ಲಿ ಸುಮಾರು 2.5 ಕಿಲೋಮೀಟರ್ ಉದ್ದಕ್ಕೆ ಈಗಾಗಲೇ ಒಂದು ಫ್ಲೈಓವರ್ ಕೂಡ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು. ಸುಮಾರು 700 ಕೋಟಿ ವೆಚ್ಚದಲ್ಲಿ ಮಾಲೂರಿನ ಒಂದು ಏನು APMC ಮಾರುಕಟ್ಟೆಯಿಂದ ಒಂದು ಜೂನಿಯರ್ ಕಾಲೇಜ್ ಎದುರೇ ಬರ್ತಕ್ಕಂಥ ಒಂದು ಫ್ಲೈಓವರ್ ಏನಿದೆ ಅಲ್ಲಿವರೆಗೂ ಕೂಡ ಈ ಒಂದು ಫ್ಲೈಓವರ್ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕಾಮಗಾರಿ ಬಹಳಷ್ಟು ಒಂದು ಭರದಿಂದ ಸಾಗ್ತಾ ಇದೆ. ಖಂಡಿತ ಮಾಲೂರು ನಗರದಲ್ಲಿ ಫ್ಲೈಓವರ್ ನಿರ್ಮಾಣ ಆದರೆ ಒಂದು ರೀತಿಯಲ್ಲಿ ಅದು ಜನರಿಗೆ ಸಹಕಾರ ಆಗುತ್ತೆ, ಜೊತೆಗೆ ಟ್ರಾಫಿಕ್ನ ಒಂದು ಸಮಸ್ಯೆಗೆ ಒಂದು ಮುಕ್ತಿ ಸಿಕ್ಕಂತಾಗುತ್ತೆ ಎಂಬಂತಹ ಒಂದು ಮಾತುಗಳನ್ನು ಈಗಾಗಲೇ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಈ ಒಂದು ಫ್ಲೈಓವರ್ ನಿರ್ಮಾಣ ಏನಾಯಿತು, ನಿರ್ಮಾಣ ಕಾಮಗಾರಿ ಆರಂಭ ಯಾವಾಗಾಯಿತು ಅಲ್ಲಿಂದಲೂ ಕೂಡ ಸಾರ್ವಜನಿಕರಿಗೆ ಒಂದಲ್ಲ ಒಂದು ರೀತಿ ಮತ್ತೊಮ್ಮೆ ಇದೀಗ ಕಿರಿಕಿರಿ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಭಾರಿ ವಾಹನಗಳ ಸಂಚಾರ ಮೊದಲೇ ಇರೋ ಕಾರಣಕ್ಕಾಗಿ ಒಂದು ಕಡೆ ಫ್ಲೈಓವರ್ ಕಾಮಗಾರಿ ಆಗ್ತಾ ಇದೆ, ಮತ್ತೊಂದು ಕಡೆ ರಸ್ತೆಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದರೆ ಆ ಒಂದು ರಸ್ತೆ ಬಹಳ ಒಂದು ಕಿರಿದಾಗಿರೋ ಕಾರಣಕ್ಕಾಗಿ ನಿತ್ಯ ವಾಹನ ಸವಾರರಿಗೆ ಮತ್ತೆ ಒಂದು ಟ್ರಾಫಿಕ್ನ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಒಮ್ಮೆ ಏನಾದರೂ ಮಾಲೂರು ನಗರದಲ್ಲಿ ಟ್ರಾಫಿಕ್ ಜಾಮ್ ಆದರೆ ಖಂಡಿತ ಗಂಟೆಗಟ್ಟಲೆ ಒಂದು ಕಾಯುವಂತಹ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಮಾಲೂರು ನಗರದ ಹೊರಕ್ಕೆ ಹೋಗುವಂಥ ಅಂದರೆ ಹೊಸೂರು ಮಾರ್ಗಕ್ಕೆ ಹೋಗುವಂಥ ರಸ್ತೆಯ ಮಧ್ಯದಲ್ಲಿ ಇದೀಗ ರೈಲ್ವೆ ಒಂದು ಮೇಲ್ಸೇತುವೆ ಇದೆ, ಅದು ಬಹಳಷ್ಟು ಒಂದು ಕಿರಿದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆ ಒಂದು ರೈಲ್ವೆ ಮೇಲ್ಸೇತುವೆ ಇದೆ, ಅದು ಬಹಳ ಒಂದು ಕಿರಿದಾಗಿರೋ ಕಾರಣಕ್ಕಾಗಿ ಮೇಲ್ಸೇತುವೆ ಮೇಲೆ ಬಹಳ ಒಂದು ನಿಧಾನವಾಗಿ ವಾಹನಗಳು ಸಂಚಾರ ಮಾಡುತ್ತವೆ. ಹಾಗಾಗಿನೇ ಮಾಲೂರು ನಗರದಲ್ಲಿ ಒಂದು ಟ್ರಾಫಿಕ್ನ ಸಮಸ್ಯೆ ಹೆಚ್ಚಿರ್ತಕ್ಕಂಥದ್ದು. ಆದರೆ ಈ ಒಂದು ಫ್ಲೈಓವರ್ನ ಕಾಮಗಾರಿ ಏನು ನಡೀತಾ ಇದೆ, ಆ ಒಂದು ಕಾಮಗಾರಿ ಈಗಾಗಲೇ ಒಂದು ಅವೈಜ್ಞಾನಿಕ ಕಾಮಗಾರಿ ಅಂತಾನೆ ಈಗಾಗಲೇ JDS ನಾಯಕರು ಜೊತೆಗೆ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಟೀಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಏನು ಫ್ಲೈಓವರ್ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ, ಅದು ಒಂದು ಅವೈಜ್ಞಾನಿಕ ಕಾಮಗಾರಿ ಎಂಬಂತ ಒಂದು ಆರೋಪದ ಮಧ್ಯೆ ಇದೀಗ ಸಾರ್ವಜನಿಕರಿಗೆ ಒಂದು ಸುಗಮವಾಗಿರ್ತಕ್ಕಂಥ ಒಂದು ವಾಹನ ಸಂಚಾರಕ್ಕೆ ಮತ್ತೊಂದು ಪರ್ಯಾಯ ಒಂದು ರಸ್ತೆಯನ್ನ ವ್ಯವಸ್ಥೆ ಮಾಡಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಇರ್ತಕ್ಕಂಥ ಒಂದು ರಸ್ತೆಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಒಂದು ಡಾಂಬರೀಕರಣವನ್ನು ಕೂಡ ಮಾಡಲಿಲ್ಲ. ಹಾಗೆ ಈ ಒಂದು ರಸ್ತೆಯನ್ನು ಬಿಡಲಾಗಿರ್ತಕ್ಕಂಥದ್ದು. ಯಾವ ನಿರ್ಮಾಣ ಮಾಡಲಿಕ್ಕೆ ಪಿಲ್ಲರ್ ಅನ್ನು ಅಗೆಯುವಾಗ ಮಣ್ಣು ಕೂಡ ಕುಸಿತ ಆಗಿದೆ. ಈ ನಿಟ್ಟಿನಲ್ಲಿ ಆ ಒಂದು ಭಾಗದಲ್ಲಿ ಟ್ರಾಫಿಕ್ನ ಸಮಸ್ಯೆ ಕೂಡ ಹೆಚ್ಚಾಗಿತ್ತು. ಒಂದ್ ಕಡೆ ಧೂಳಿನ ಸಮಸ್ಯೆ, ಒಂದ್ ಕಡೆ ಮತ್ತೊಂದು ಕಡೆ ಈ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ ಅಂತ ಈಗಾಗಲೇ ಪಿಲ್ಲರ್ಗಳನ್ನು ಹಾಕಲಾಗ್ತಾ ಇದೆ. ಆ ಒಂದು ಭಾಗದಲ್ಲಿ ರಸ್ತೆಯ ಸಂಚಾರಕ್ಕೆ ಬಹಳ ಒಂದು ಕಿರಿದಾಗಿರ್ತಕ್ಕಂಥ ಒಂದು ರಸ್ತೆ ಇರೋ ಕಾರಣಕ್ಕಾಗಿ ಅಲ್ಲಿ ಒಂದು ಸಂಚಾರ ಬಹಳ ಒಂದು ನಿಧಾನಗತಿಯಿಂದ ಸಾಗ್ತಾ ಇರ್ತಕ್ಕಂಥದ್ದು. ಮೊದಲೇ ಈ ಒಂದು ಹೊಸಕೋಟೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಹೊಸೂರು ಮಾರ್ಗದ ಕಡೆಗೆ ತೆರಳಲು ಭಾರಿ ಒಂದು ವಾಹನಗಳ ಸಂಚಾರ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕನಿಷ್ಠ ಪರ್ಯಾಯ ಒಂದು ರಸ್ತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ರಸ್ತೆಗೆ ಕನಿಷ್ಠ ಒಂದು ಡಾಂಬರನ್ನು ಕೂಡ ಹಾಕಿಲ್ಲ. ಹಾಗೆಯೇ ಈ ಒಂದು ಧೂಳಿನ ರಸ್ತೆ ಜೊತೆಗೆ ಜಲ್ಲಿ ಮತ್ತೆ ಗುಂಡಿಗಳ ರಸ್ತೆಯಲ್ಲಿ ಸಂಚಾರ ಮಾಡುವಂತಾಗಿದೆ. ಇದಕ್ಕೆ ಸಾರ್ವಜನಿಕರು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಫ್ಲೈಓವರ್ ನಿರ್ಮಾಣ ಆದರೆ ಖಂಡಿತ ಒಂದು ಟ್ರಾಫಿಕ್ನ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ ಅಂತಾನೆ ಪಿಲ್ಲರ್ಗಳನ್ನು ಹಾಕಲಾಗ್ತಾ ಇದೆ. ಈ ಒಂದು ಪಿಲ್ಲರ್ಗೆ ಒಂದು ಹಳ್ಳ ಆಗಿರುವಂತಹ ವೇಳೆಯಲ್ಲಿ ಜೂನಿಯರ್ ಕಾಲೇಜಿನ ಎದುರಿರ್ತಕ್ಕಂಥ ಒಂದು ರಸ್ತೆಯ ಒಂದು ಮಣ್ಣು ಕುಸಿತ ಆಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ಒಂದು ಹಾನಿ ಕೂಡ ಆಗಿಲ್ಲ. ಆದ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ಗುತ್ತಿಗೆದಾರರು ಆ ಒಂದು ಪಿಲ್ಲರ್ನ ಒಂದು ಹಳ್ಳವನ್ನಿದೆ ಅದಕ್ಕೆ ಒಂದು ಮಣ್ಣು ಹಾಕಿ ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೀಗ ಬದಲಿಯಾಗಿ ಮುಂದೆ ಮತ್ತೊಂದು ಹಳ್ಳವನ್ನಾಗದು ಅಲ್ಲಿ ಒಂದು ಪಿಲ್ಲರ್ ನಿರ್ಮಾಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಫ್ಲೈಓವರ್ನ ನಿರ್ಮಾಣಕ್ಕೆ ಎಲ್ಲೆಲ್ಲಿ ಒಂದು ಪಿಲ್ಲರ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ, ಆ ಒಂದು ಭಾಗದಲ್ಲಿ ಒಂದು ಟ್ರಾಫಿಕ್ನ ಸಮಸ್ಯೆ ಹೆಚ್ಚಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗುತ್ತಿಗೆ ಪಡೆದಿರ್ತಕ್ಕಂಥ ಸಂಸ್ಥೆಯವರು ಒಂದಷ್ಟು ರಸ್ತೆಯನ್ನಾದರೂ ಅಗಲೀಕರಣ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಭಾಗದಲ್ಲಿ ಧೂಳಿನ ಸಮಸ್ಯೆ ಕೂಡ ಅಲ್ಲಿ ವಾಹನ ಸವಾರನ್ನು ಹೆಚ್ಚಾಗಿ ಕಾಡ್ತಾ ಇದೆ, ಅದೆಲ್ಲವೂ ಕೂಡ ಒಂದು ನಿರ್ಲಕ್ಷ್ಯವನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಸ್ಥಳೀಯರು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಪೈಪ್ ಲೈನ್ ಮಾಡಿದ್ರು ಮುನ್ಸಿಪಾಲಿಟಿ ಇದ್ದಿದ್ದಾಗ, ಆ ಒಂದು ಇಟಾಚಿಯಲ್ಲಿ ಆ ಚರಂಡಿಗೆ ಬಿಟ್ಟರು. ಆ ಚರಂಡಿಗೆ ಬಿಟ್ಟಾಗ ಆ ಪೈಪಲ್ಲಿ ಮತ್ತೆ ರಿವರ್ಸ್ ಹೋಯ್ತು. ರಿವರ್ಸ್ ಹೋದಾಗ ಏನಾಯಿತು, ಅದೆಲ್ಲ ಅಷ್ಟೂ ತೇವಾಗಿ ಅದು ಕಿತ್ಕೊಂಬಂತು. 6 ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮು, ಧೂಳು ಪ್ರತಿ ನಿಮಿಷ ರಾತ್ರಿಯಿಂದ 24x7 ಧೂಳು, ಬರೀ ಧೂಳೆ. ಜನ ಸಾಯ್ತಾ ಇದ್ದಾರೆ.
ಯಾರು ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಸರ್. ಅದ್ರದ್ದು ಏನು ಅಂತ ಇದುವರೆಗೂ ಎಲ್ಲಿ ಫ್ಲೈ ಓವರ್ ಎಲ್ಲಿ ಬರುತ್ತೆ, ಹೆಂಗಾಗುತ್ತೆ, ಯಾರಿಗೂ ಗೊತ್ತಿಲ್ಲ. ಎಂಥದ್ದು ಇಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ಬರೀ ಧೂಳು. ನೋಡಿ ಅದು ನೆನ್ನೆ ಇದು ಕುಸಿದಿದೆ ಅಂತದ್ದಕ್ಕೆ ಸುಮಾರು 8 ಕಿಲೋಮೀಟ್ರು ಟ್ರಾಫಿಕ್ ಜಾಮ್. ನಿರ್ಲಕ್ಷ್ಯ ಅಲ್ಲ, ಈಗ ಹೇಳ್ತಾ ಇದ್ದೀನಲ್ಲ 24/7 ಬರೀ ಧೂಳೆ. ಈಗ ಈ ಗಾಳಿ ಈಗ ಬೀಸ್ತಾ ಇದೆ. ಈ ಮನೆಗಳಲ್ಲಿ ಎಲ್ಲಾದರೂ ನೋಡಿ ಹೆಂಗೆ ಉಸಿರಾಡೋದು, ಮಲಗೋ ಬೆಡ್ಡಲ್ಲಿ ಕೂಡ ಧೂಳಿದೆ. ಈ ಕಡೆ ಗಾಳಿ ಬೀಸಿದಾಗ ಇಡೀ ಟೌನು ಫುಲ್ಲು, ಇಲ್ಲಿಂದ ಬೆಂಗಳೂರು ರೋಡ್ ತನಕ, ಈ ಕಡೆ ಸೀತನಾಯಕನಹಳ್ಳಿ ತನಕ ಜಾಮ್ ಆಗೋದು. ಯಾರನ್ನ ಕೇಳೋದು, ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಪ್ಲಾನ್ ಏನು ಅಂತೂ ಗೊತ್ತಿಲ್ಲ. ನಾವು ಏನಕ್ಕೆ ಓದಿದ್ದೀವೋ ಅಂತೂ ಗೊತ್ತಿಲ್ಲ. ಯಾರನ್ನ ಕೇಳೋದು? ಫ್ಲೈ ಓವರ್ ಬೇಕು ಅಂತಂದರೆ ನಾವು ಹೇಳಿದ್ರೆ ಕೇಳಲ್ವಲ್ಲ. ಅವರೇ ಎಲ್ಲ ಅವರೇ ಸುಪ್ರೀಂ. ಏನಾಗ್ತಾ ಇದೆ, ಏನು ಮಾಡಬೇಕು, ಒಂದು ವ್ಯವಸ್ಥೆ ಇಲ್ಲ. ಈಗ ರೈಲ್ವೆ ಬ್ರಿಡ್ಜು 70 ವರ್ಷ ಏನೋ ಆಗಿದೆ. ಇದುವರೆಗೂ ಎಲ್ಲ ಬಂದರು ಹೋದರು. ನಮ್ಮ ಇವರು KH ಮುನಿಯಪ್ಪ ಅವರು ರೈಲ್ವೆ ಇದಾಗಿದ್ದರು, ಆವಾಗಲೂ ಸಹಿತ ಒಂದು ಬ್ರಿಡ್ಜ್ ಮಾಡೋಕ್ಕಾಗಲಿಲ್ಲ. ಈಗೇನಾದರೂ ಒಂದು ಸಣ್ಣಗೆ ಒಂದಿಷ್ಟು ದಪ್ಪ ತೂತು ಬಿದ್ದರೆ ಆ ಕಡೆಯವ್ರು ಆ ಕಡೆ, ಈ ಕಡೆ ಒಂದು ಸಣ್ಣ ಜ್ಞಾನ ಯಾರಿಗೂ ಇಲ್ಲ. ನಾವು ಕೆಲವೊಂದು ಸಾರಿ ಎಲ್ಲ ಅಡ್ವೈಸ್ ಮಾಡಿದ್ವಿ, ಏನು ಮಾಡಿದ್ರು ಆಗಲ್ಲ. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ JDS ಮುಖಂಡರು ಆಗಿರ್ತಕ್ಕಂಥ ಹುಡಿ ವಿಜಯಕುಮಾರ್ ಅವರು ಖಂಡಿತ ಈ ಒಂದು ಫ್ಲೈಓವರ್ ನಿರ್ಮಾಣ ಕಾರ್ಯ ಏನಿದೆ ಮೊದಲಿಂದಲೂ ಕೂಡ ನಾವು ಟೀಕೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಫ್ಲೈಓವರ್ನ ಕಾಮಗಾರಿ ಇದೊಂದು ಅವೈಜ್ಞಾನಿಕವಾಗಿದೆ. ಯಾಕಂದ್ರೆ ನಗರ ಭಾಗದಲ್ಲಿ ಒಂದು ಫ್ಲೈಓವರ್ ಆರಂಭವಾಗಿ ಮತ್ತೆ ನಗರ ಭಾಗದಲ್ಲಿ ಒಂದು ಮುಕ್ತಾಯ ಕೂಡ ಆಗುತ್ತೆ. ಮೊದಲು ರೈಲ್ವೆ ಒಂದು ಮೇಲ್ಸೇತುವೆ ಏನಿದೆ ಅದರ ಒಂದು ಅಗಲೀಕರಣ ಆಗಬೇಕಾಗಿದೆ. ಅದಾಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಒಂದು ಫ್ಲೈಓವರ್ ಏನು ನಿರ್ಮಾಣ ಮಾಡಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಇಲ್ಲ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈಗ ಮೊದಲು ಒಂದು ಯಾವುದನ್ನ ಅಟ್ಲೀಸ್ಟ್ ಆಸ್ಪೆಕ್ಟಿಂಗ್ ಮಾಡ್ಕೊಂಡು ಒಂದು ರೋಡ್ ಮಾಡಿಕೊಡ್ಬೇಕಾಗಿತ್ತು, ಜನಗಳಿಗೆ ವೆಹಿಕಲ್ಸ್ ಹೋಗೋಕ್ಕೆ ಒಂದು ರೋಡ್ ಮಾಡಿ ಆಮೇಲೆ ಮಾಡಬೇಕಾಗಿತ್ತು. ಇವಾಗ ಎರಡೂ ಕಡೆನೂ ಈ ಸಮಸ್ಯೆಗಳಾಗ್ತಾಯಿದೆ. ಎರಡನೇದು STR ರೋಡು ರೆಡಿ ಆಗ್ತಾಯಿದೆ. STR ರೋಡ್ ರೆಡಿ ಆಗ್ತಾಯಿದೆ. ಆ STR ರೋಡ್ ಆದರೂ ರೆಡಿ ಆದಮೇಲೆ ಆದರೂ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿದ್ರೂ ಸಮಸ್ಯೆ ಇರ್ತಿರಲಿಲ್ಲ. ಇವಾಗ ಏನೇ ಬ್ರಿಡ್ಜ್ ಮಾಡಿದ್ರೆ ಕೂಡ ಇನ್ನೂ 2 ವರ್ಷ ಬ್ರಿಡ್ಜ್ ಅಂತೂ, ರೈಲ್ವೆ ಬ್ರಿಡ್ಜ್ ಅಂತೂ ಆಗಲ್ಲ. ಆ 2 ವರ್ಷ ಬ್ರಿಡ್ಜ್ ಆಗದಿದ್ಮೇಲೆ ಈ ಬ್ರಿಡ್ಜ್ ಮಾಡಿ ಏನು ಪ್ರಯತ್ನ ಆಗುತ್ತೆ? ಏನು ಯೂಸ್ ಆಗಲ್ವಲ್ಲ ಜನಕ್ಕೆ. ಅದ್ರ ಬದಲು ಅಟ್ಲೀಸ್ಟ್ STR ರೋಡು ಓಪನ್ ಆದಮೇಲೆ ಈ ಕೆಲಸ ಮಾಡ್ಕೊಂಡಿದ್ರೆ ಗಾಡಿಗಳೆಲ್ಲ ದೊಡ್ಡ ವೆಹಿಕಲ್ಸು ಎಲ್ಲ ಅಲ್ಲಿ ಡೈವರ್ಟ್ ಆಗ್ತಾಯಿತ್ತು. ಅದು ಕೂಡ ಆಗ್ತಾಯಿಲ್ಲ. ಒಂದು ಪ್ಲ್ಯಾನಿಂಗ್ ಆಗಲಿ ಅದು ಯಾವ ರೀತಿ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಮಾಡ್ತಾಯಿಲ್ಲ. ಅಲ್ಲಿ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಒಂದು ಸೇಫ್ಟಿ ಕೂಡ ಇಲ್ಲ. ಆ ಸೇಫ್ಟಿ ಇಲ್ದಿರ ಮಾಡ್ತಾರೋದ್ರಿಂದ ತುಂಬಾ ಇವಾಗ ಟ್ರಾಫಿಕ್ ಸಮಸ್ಯೆಗಳಾಗ್ತಾಯಿದೆ. ಅದರಲ್ಲಿ ಲಾರಿಗಳು ಬರುತ್ತೆ, ಬಸ್ಸುಗಳು ಬರುತ್ತೆ, ಎಲ್ಲ ಗಾಡಿಗಳು ಬರೋದ್ರಿಂದ ತುಂಬ ಹೆಚ್ಚಾಗಿ ಸಮಸ್ಯೆಗಳಾಗ್ತಾಯಿದೆ. ಮೊದಲೇ ಅವರು ಒಂದು ರೂಟು ಏನು ಫುಟ್ಪಾತ್ಗಳು ಆಗಲಿ ಆ ರೋಡ್ಗಳದ್ದೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ 1 by 1 ಮಾಡ್ಕೊಂಡು ಹೋಗಿದ್ರೆ ಸರಿ ಹೋಗ್ತಾಯಿತ್ತು. ಇವ್ರೇನು ಮಾಡ್ತಾರೆ, 2 ಕಡೆನೂ ಕೆಲಸ ಮಾಡ್ತಾರೋದ್ರಿಂದ ಈ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ. ನಾವು ಮೊದಲೇ ಹೇಳ್ತಾಯಿದ್ವಿ ನೋಡಿ, ಈ ಬ್ರಿಡ್ಜ್ ಏನು ಮಾಡ್ತಾಯಿದ್ದಾರೋ ಇದು ಜನಕ್ಕೆ ಉಪಯೋಗ ಆಗಲ್ಲ. ಯಾಕೆ ಉಪಯೋಗ ಆಗಲ್ಲ ಅಂದರೆ ಫಸ್ಟು ರೈಲ್ವೆ ಬ್ರಿಡ್ಜ್ ಮಾಡಬೇಕಾಗಿತ್ತು. ರೈಲ್ವೆ ಬ್ರಿಡ್ಜು ಮಾಡಿದ ಮೇಲೆ ಇದನ್ನು ಬ್ರಿಡ್ಜ್ ಮಾಡಿದರೆ ಅದು ಸಕ್ಸಸ್ ಆಗ್ತಾಯಿತ್ತು. ಇವತ್ತಿನ ದಿವಸ 2 ಕಡೆಯಿಂದ ಬರೋಂಥ ಗಾಡಿಗಳೆಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ ನಿಂತ್ಕೊಳ್ಳುತ್ತೆ. ಆ ರೈಲ್ವೆ ಟ್ರ್ಯಾಕ್ ಇರೋದೇ ಚಿಕ್ಕದು, ಅದರಲ್ಲಿ ಅದನ್ನೇ ಅಗಲೀಕರಣ ಮಾಡಿಲ್ಲ. ಅದನ್ನು ಇನ್ನೂ ಬ್ರಿಡ್ಜು ಸ್ಯಾಂಕ್ಷನ್ ಕೂಡ ಆಗಿಲ್ಲ. ನಾವು ಫ್ಲೈಓವರ್ ಬ್ರಿಡ್ಜನ್ನ ರೆಡಿ ಮಾಡಿ ಇಟ್ಕೊಂಡು ಏನು ಪ್ರಯೋಜನ ಆಗುತ್ತೆ? ನಾವು ಮಾಡೋದು ಉಪಯೋಗ ಆಗಬೇಕು ಜನಕ್ಕೆ ಅನ್ನೋದಕ್ಕೋಸ್ಕರ ಮಾಡಬೇಕು. ಆದರೆ ಇನ್ನೂ ಸ್ಯಾಂಕ್ಷನ್ನೇ ಆಗಿಲ್ಲ. ಆಗಲೇ ಇದನ್ನು 2 ಕಡೆಯಿಂದ ಟ್ರಾಫಿಕ್ ಬರೋದು ಒಂದು ಕಡೆ ಹೋಗಿ ಬಾಟಲ್ ನೆಕ್ ಆಗುತ್ತೆ. ಹಾಗಾಗಿ ನಿಜಕ್ಕೂ ಇದು ಜನಕ್ಕೆ ತೊಂದರೆ ಆಗ್ತಾಯಿದೆ. ಅದರಲ್ಲಿ ಕೂಡ ರಸ್ತೆಗಳಲ್ಲಂತೂ ಓಡಾಡೋಕ್ಕಂತೂ ಆಗಲ್ಲ. 2 ವೀಲರ್ಗಳವರು ನಡ್ಕೊಂಡು ಓಡಾಡೋವಂಥವ್ರಾಗಲಿ ಯಾರು ಓಡಾಡೋಕ್ಕಾಗಲ್ಲ. ಅಷ್ಟು ಧೂಳುಗಳು ತುಂಬಿಕೊಂಡಿದೆ. ಎಲ್ಲರ ಕಣ್ಣುಗಳಿಗೆ ಸಮಸ್ಯೆಗಳಾಗ್ತಾಯಿದ್ದಾವೆ. ನಮ್ಮ ಉದ್ದೇಶ ಏನಂದರೆ ಫಸ್ಟು ರೋಡ್ ವೈಂಡಿಂಗ್ ಮಾಡಿಕೊಂಡು ಆಸ್ಪೆಕ್ಟಿಂಗ್ ಮಾಡಿ ಆ ಪಿಲ್ಲರ್ಸ್ ಏನೇನು ಬರುತ್ತೋ ಅದನ್ನು ಸೇಫ್ಟಿ ಮಾಡ್ಕೊಂಡು 1 by 1 ಮಾಡ್ಕೊಂಡು ಹೋಗಿದ್ರೆ ಸಮಸ್ಯೆಗಳು ಬರಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಬಹಳ ಒಂದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ಒಂದು ತಾಲೂಕಾಗಿದೆ. ಪಕ್ಕದಲ್ಲೇ ಬೆಂಗಳೂರು ನಗರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಭಾಗದ ಒಂದು ವ್ಯಾಪ್ತಿ ಇರೋ ಕಾರಣಕ್ಕಾಗಿ ಈ ಒಂದು ಮಾಲೂರು ನಗರದಲ್ಲಿ ದಿನನಿತ್ಯ ಒಂದು ಟ್ರಾಫಿಕ್ನ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಟ್ರಾಫಿಕ್ನ ಸಮಸ್ಯೆ ನಿವಾರಣೆಯನ್ನು ಮಾಡಲಿಕ್ಕೆ ಒಂದು ಫ್ಲೈಓವರ್ನ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಫ್ಲೈಓವರ್ನ ಕಾಮಗಾರಿಯಿಂದ ಇದೀಗ ಹೆಚ್ಚಾಗಿ ಒಂದು ಟ್ರಾಫಿಕ್ನ ಸಮಸ್ಯೆ ಕೂಡ ಎದುರಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಟ್ರಾಫಿಕ್ನ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಗುತ್ತಿಗೆದಾರರು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅಂತಕ್ಕಂಥ ಒತ್ತಾಯವನ್ನು ಇದೀಗ ಮಾಲೂರು ಜನರು ಮಾಡ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.